ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದ ಮೇಲೆ ನಾನು ಮತ್ತೆ ವೀಡಿಯೋನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ಇವತ್ತು ಥರ್ಸ್ಡೇ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಮಾರ್ನಿಂಗಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ ಚಟ್ನಿ ಹಾಗೆ ಪಲ್ಯ ಮಾಡ್ತಾಯಿದ್ದೆ. ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತುಕತೆ ಆಡೋಣ ಅಂತ ಕೂಡ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹತ್ತಿರ 1.5 ವರ್ಷ ಆಗಿದೆ ಅಂತ ಅನ್ಕೋತೀನಿ. ಚಾನಲ್ ಸ್ಟಾರ್ಟ್ ಮಾಡಿದೆ, ಬಟ್ ಕರೆಕ್ಟಾಗಿ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ. ವೀಡಿಯೋಸನ್ನು ಎವ್ರಿ ಡೇ ಅಥವಾ ವೀಕ್ಲಿ 2-3 ವೀಡಿಯೋ ಹಾಕಿದರೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿತ್ತೇನೋ ಚಾನಲ್. ಅಂದರೆ ನಾನೇ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟೆ. ಅದಕ್ಕೂ ಒಂದಷ್ಟು ರೀಸನ್ಗಳಿದೆ. ನಾನು ಜಾಸ್ತಿ ವೀಡಿಯೋಸ್ ಹಾಕ್ತಾಯಿದ್ರು ಕೂಡ ನನಗೆ ತುಂಬ ಕಡಿಮೆ ಸಮಯದಲ್ಲಿ 1000 ಸಬ್ಸ್ಕ್ರೈಬರ್ ಹಾಗೆ 4000 ವಾಚರ್ಸ್ ಕೂಡ ಕಂಪ್ಲೀಟ್ ಆಯಿತು. ಅದು ತುಂಬ ಖುಷಿ ಪಡೋವಂಥ ವಿಷಯ. ಅದಕ್ಕೋಸ್ಕರ ಆದರೂ ನಾನು ವೀಡಿಯೋಸನ್ನು ಡೈಲಿ ಹಾಕಬೇಕಾಗಿತ್ತು. ಯಾಕಂದರೆ ನಾನು ಜಾಸ್ತಿ ವೀಡಿಯೋಸ್ ಹಾಕಿಲ್ಲದೇ ಇದ್ದರೂ ಕೆಲವೊಂದು ವೀಡಿಯೋಸ್ಗೆ ತುಂಬ ಇಷ್ಟಪಟ್ಟು ತುಂಬ ಜನರು ಸಬ್ಸ್ಕ್ರೈಬರ್ ಮಾಡಿಕೊಂಡ್ರು. ಅವ್ರಿಗೋಸ್ಕರ ಆದರೂ ನಾನು ವೀಡಿಯೋಸನ್ನು ಡೈಲಿ ಹಾಕಬೇಕಾಗಿತ್ತು. ಅದಕ್ಕೊಂದು ನಿಜವಾಗ್ಲೂ ಸಾರಿ. ಇನ್ನು ಮುಂದೆ ಖಂಡಿತ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಅಟ್ಲೀಸ್ಟ್ ವಾರಕ್ಕೆ 3 ವೀಡಿಯೋಸ್ ಅಂತೂ ಖಂಡಿತ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಅಷ್ಟು ಕಡಿಮೆ ಸಮಯದಲ್ಲಿ ನಾನು ಜಾಸ್ತಿ ವೀಡಿಯೋಸ್ ಹಾಕಿಲ್ಲದೆ ಇದ್ದರೂ ಕೂಡ ಬೇಗನೆ 1000 ಸಬ್ಸ್ಕ್ರೈಬರ್ ರೀಚ್ ಆಗಿದೆ ಅಂದರೆ ನಿಜವಾಗ್ಲೂ ನಿಮ್ಮೆಲ್ಲರ ಸಪೋರ್ಟಿಂದನೇ ಸಾಧ್ಯ. ಇದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಅಂತ ಕೂಡ ನಾನು ಈ ವಿಡಿಯೋಸನ್ನು ಈ ಇಯರಲ್ಲೇ ನಾನು ಹೇಳಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಇನ್ನೇನು ನೆಕ್ಸ್ಟು 2024 ಬರ್ತಾ ಇದೆ. ಅದರಲ್ಲಿ ವೀಡಿಯೋಸ್ ಹಾಕ್ಬೋದು, ಬಟ್ ಈ ವರ್ಷದೊಳಗಡೆ ನಾನು ವೀಡಿಯೋಸಲ್ಲಿ ಹಾಕಿ ಒಂದಿನ ಹೇಳಬೇಕು, ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ. ಹಾಗೆ ಇನ್ನು ಮುಂದೆ ಒಳ್ಳೆ ವ್ಲಾಗ್ನ ನಾನು ಖಂಡಿತ ಮಾಡ್ತೀನಿ. ಹಾಗೆ ಇನ್ಫಾರ್ಮೇಷನ್ ಆಗಿರೋಂಥ ವೀಡಿಯೋಸ್ಗಳನ್ನ ಕೂಡ ಖಂಡಿತ ನಿಮ್ಮ ಜೊತೆ ಹಂಚ್ಕೋತೀನಿ. ಈಗ ಇವತ್ತಿನ ವ್ಲಾಗ್ನ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ನೋಡಬಹುದು, ಬೆಳಗಿನ ಬ್ರೇಕ್ಫಾಸ್ಟ್ ಇಡ್ಲಿ ಹಾಗೆ ಆಲೂಗೆಡ್ಡೆ ಪಲ್ಯ, ಹಾಗೆಯೇ ಚಟ್ನಿ ಮತ್ತು ಮಸಾಲ ವಡೆ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ತಿಂಡಿ ಎಲ್ಲ ತಿಂದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಯಾರೋ ಗೆಸ್ಟ್ ಬರ್ತಾಯಿದ್ರು. ಅದರಿಂದ ನಾನಿಲ್ಲಿ ಹೆಸರುಬೇಳೆ ನೆನೆಸಿದ್ದೆ, ಕೋಸಂಬರಿ ಮಾಡೋಣ ಅಂತ. ಹಾಗೆಯೇ ಸ್ವಲ್ಪ ಜಾಮೂನ್ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ಇನ್ಸ್ಟೆಂಟ್ ಜಾಮೂನ್ ಮಿಕ್ಸ್ ಇತ್ತು. ಅದನ್ನು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಗೆ ತುಪ್ಪ ಹಾಕ್ಬಿಟ್ಟು ಸಾಫ್ಟಾಗಿ ಕಲಿಸ್ಕೊತಾ ಇದ್ದೆ. ಹಾಗೆ ಸಾಂಬಾರು ಕೂಡ ರೆಡಿ ಇತ್ತು, ಏನು ಮಾಡೋ ಅಗತ್ಯ ಇರಲಿಲ್ಲ. ಹಾಗೆಯೇ ಜಾಮೂನ್ ಮತ್ತು ಕೋಸಂಬರಿ ಮಾಡಿದ್ರೆ ಸಾಕು ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಾನಿಲ್ಲಿ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ, ಸಕ್ಕರೆ ಪಾಕನ. ಒಂದು ಮೆಜರ್ಮೆಂಟ್ ಅಂತ ಏನಿಲ್ಲ, ಒಂದು ಕಣ್ಣಾಳ್ತೇಲಿ ನಾನಿಲ್ಲಿ ಸಕ್ಕರೆ ಹಾಗೆ ನೀರನ್ನು ಹಾಕಿ ಕುದಿಸ್ಕೊತಾ ಇದ್ದೀನಿ. ಹಾಗೆ ಆಲ್ರೆಡಿ ಜಾಮೂನ್ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ನಲ್ಲ, ಪಕ್ಕದಲ್ಲೇ ಇಟ್ಟು ಎಣ್ಣೆಲಿ ಫ್ರೈ ಮಾಡಿದ್ರೆ ಅದು ಕೂಡ ಬೇಗನೆ ಆಗಿಬಿಡುತ್ತೆ. ಜಾಮೂನ್ ಮಾಡೋದಂತೂ ತುಂಬಾ ಈಸಿ ಅಲ್ವಾ. ಅದೊಂದು ಜಾಮೂನ್ ಮಿಕ್ಸ್ ಇದ್ದರೆ ಸಾಕು, ಬೇಗನೆ ಮಾಡ್ಕೋಬಹುದು. ಎಲ್ಲ ಸ್ವೀಟ್ಗಳಿಗಿಂತ ಇದನ್ನು ಮಾಡೋದಂತೂ ತುಂಬಾ ಈಸಿ ಅಲ್ವಾ. ಇವಾಗ ನಾನು ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಡಿಮೆ ಎಣ್ಣೆನೇ ನಾನು ಬಳಸಿದ್ದೀನಿ. ಜಾಸ್ತಿ ನಾನು ಮತ್ತೆ ಫ್ರೈ ಮಾಡಿದ್ದ ಎಣ್ಣೆನ ಬಳಸಲ್ಲ. ಅದರಿಂದ ಆದಷ್ಟು ಸ್ವಲ್ಪ ಕಡಿಮೆ ಎಣ್ಣೆನೇ ಯೂಸ್ ಮಾಡ್ತೀನಿ ನಾನು ಏನಾದರೂ ಫ್ರೈ ಮಾಡಬೇಕು ಅಂದಾಗ. ಅದರಿಂದ ನೋಡಿ, ಇವಾಗ ಜಾಮೂನ್ನ ಈ ರೀತಿ ಕಂದು ಬಣ್ಣ ಬರೋ ಹಾಗೆ ಫ್ರೈ ಮಾಡಿಕೊಂಡು ನಂತರ ಅದನ್ನು ಡೈರೆಕ್ಟಾಗೇ ನಾನು ಪಾಕಕ್ಕೆ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಸ್ವಲ್ಪ ಟಿಶ್ಯೂ ಪೇಪರ್ಗೆಲ್ಲ ಹಾಕ್ಬಿಟ್ಟು ನಂತರ ಹಾಕ್ತಾರೆ. ನಾನು ಹೀಗೆ ಡೈರೆಕ್ಟಾಗೇ ಹಾಕ್ತೀನಿ, ನೋಡ್ತಾ ಇರ್ಬೋದು. ನಂತರ ಇಲ್ಲಿ ಕೋಸಂಬರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಲ್ಲನೂ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಅದನ್ನು ಮಿಕ್ಸ್ ಮಾಡಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ನಿಂಬೆ ರಸ ಮತ್ತು ಸ್ವಲ್ಪ ಕಾಯಿ ತುರಿನ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಮಧ್ಯಾಹ್ನ ಊಟಕ್ಕೆ ಕೂಡ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆಯಲ್ಲಿ ನಿಮಗೆಲ್ಲ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.